ಯೋನನು 2ನೇ ಅಧ್ಯಾಯ 1ನೆಯ ವಾಕ್ಯ. ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಈ ವಾಕ್ಯದಲ್ಲಿ ಯೋನನು ದೇವರಿಗೆ ಅವಿಧೇಯನಾಗಿ ನಡ್ಕೊಂಡದ್ದರ ನಿಮಿತ್ತವಾಗಿ ಉಂಟಾದಂಥ ಪರಿಣಾಮವನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೋನನು ದೇವರ ಮಾತಿಗೆ ಅವಿಧೇಯನಾಗಿ ನಿನವೆ ಪಟ್ಟಣಕ್ಕೆ ಹೋಗುವುದನ್ನು ಬಿಟ್ಟು ತರ್ಷೀಸಿಗೆ ಹೋಗುವಂತೆ ಹಡಗನ್ನು ಹತ್ತಿ ಪ್ರಯಾಣವನ್ನು ಮಾಡಿದನು. ಆದರೆ ದೇವರಾದರೋ ಸಮುದ್ರದಲ್ಲಿ ದೊಡ್ಡ ಅಲೆಗಳನ್ನು ಎಬ್ಬಿಸಿ ಬಿರುಗಾಳಿಯನ್ನು ಎಬ್ಬಿಸಿ ಸಮುದ್ರ ಅಲ್ಲೋಲ ಕಲ್ಲೋಲವಾಗುವಂತೆ ಮಾಡಿ ಕೊನೆಗೆ ಅಲ್ಲಿದ್ದಂಥ ಜನರೆಲ್ಲರೂ ಚೀಟಿ ಹಾಕಿ ಯೋನನ ಹೆಸರು ಬಂದಂಥ ನಿಮಿತ್ತವಾಗಿ ಅವನನ್ನು ಸಮುದ್ರದಲ್ಲಿ ಬೀಸಾಡುವಂತೆ ಕಾರ್ಯಗಳು ನಡೆದವು. ಆಗ ದೇವರೊಂದು ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನನ್ನು ನುಂಗಿಬಿಟ್ಟಿತು. ಈಗ ಯೋನನು ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅಂದರೆ ಇಲ್ಲಿ ಗಮನಿಸುವಾಗ ದೇವರೇ ಬಂದು ಅವನೊಟ್ಟಿಗೆ ಮಾತನಾಡಿದಂಥ ಸಮಯದಲ್ಲಿ ದೇವರು ಹೇಳುವುದನ್ನ ಕೇಳುವುದಕ್ಕೆ ಮನಸ್ಸಿಲ್ಲ. ತನಗೆ ಇಷ್ಟ ಬಂದ ಮಾರ್ಗದಲ್ಲಿ ಹೋಗುತ್ತಾ ಇದ್ದನು, ತನ್ನ ಮನಸ್ಸಿಗೆ ಬಂದದನ್ನೇ ಮಾಡುತ್ತಾ ಇದ್ದನು. ದೇವರು ಹೇಳಿಯೂ ಕೂಡ ಅದಕ್ಕೆ ವಿಧೇಯನಾಗುವುದಕ್ಕೆ ಆಸಕ್ತಿ ಇಲ್ಲದೆ ಮನಸ್ಸಿಲ್ಲದೆ ಜೀವಿಸಿದಂಥ ಯೋನನಾದರೂ ಈಗ ಒಂದು ಇಕ್ಕಟ್ಟಿನಲ್ಲಿ ಬಿದ್ದಂಥ ಸಮಯದಲ್ಲಿ ಯೆಹೋವನನ್ನು ನೋಡಿ ಮೊರೆ ಇಡುತ್ತಾ ಇದ್ದಾನೆ. ಅಂದರೆ ಯೋನನ ಅವಿಧೇಯತೆಯ ನಿಮಿತ್ತವಾಗಿ ದೇವರು ಯೋನನನ್ನು ಒಂದು ಇಕ್ಕಟ್ಟಿನಲ್ಲಿ ಹಾಕಿದರು, ಆದರೆ ಅವನ ಜೀವವನ್ನು ತೆಗೆಯಲಿಲ್ಲ. ಅಂದರೆ ದೇವರು ಅವನ ಜೀವಿತದಲ್ಲಿ ಇಟ್ಟಿದಂಥ ಉದ್ದೇಶವು ನೆರವೇರಿಸಬೇಕೆಂಬುದಾಗಿ ಆಗ್ರಹಿಸಿದಂಥ ಕಾರ್ಯಗಳು ಇನ್ನೂ ಕೂಡ ಜೀವಂತವಾಗಿ ಇನ್ನೂ ಕೂಡ ಹಾಗೆಯೇ ಇದ್ದವು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ಹೇಳುವುದಕ್ಕೆ ನಾವು ಅವಿಧೇಯರಾಗಿ ಬೇರೆ ಕಡೆಗೆ ತಿರುಗುವಾಗ, ಬೇರೆ ಕಾರ್ಯಗಳನ್ನು ಮಾಡುವುದಕ್ಕೆ ಇಲ್ಲ ವಿರೋಧವಾದಂಥ ವಿಷಯಗಳನ್ನು ನೆರವೇರಿಸೋಕ್ಕೆ ಮುಂದಾಗುವಾಗ ದೇವರು ನಮ್ಮನ್ನು ಇಕ್ಕಟ್ಟುಗಳಿಗೆ ತಳ್ಳಿಬಿಡುತ್ತಾರೆ. ಆ ಇಕ್ಕಟ್ಟಿನಲ್ಲಿ ಇದ್ದುಕೊಂಡು ನಾವು ದೇವರನ್ನು ದೃಷ್ಟಿಸಬೇಕಾಗಿ ಬರುತ್ತದೆ. ಆದರೂ ಕೂಡ ಸಮಯದಲ್ಲಿ ದೇವರು ತಾನು ಇಟ್ಟಿದಂಥ ಉದ್ದೇಶಗಳನ್ನು ತಳ್ಳಿ ಹಾಕದೆ ಅಲ್ಲಿ ನಮ್ಮ ಪ್ರಾರ್ಥನೆಯನ್ನ ಕೇಳಿ ತನ್ನ ಉದ್ದೇಶಕ್ಕೆ ಪುನಃ ನಮ್ಮನ್ನು ಕರೆತಂದು ಅದನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. ಆದ್ದರಿಂದ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಇಕ್ಕಟ್ಟುಗಳು ಬಂದಿರುವುದಾದರೆ, ಕೆಲವೊಂದು ಕಷ್ಟದ ಮಾರ್ಗದಲ್ಲಿ ನೀವು ಹಾದು ಹೋಗುತ್ತಾ ಇರುವುದಾದರೆ ಅದು ಯಾಕೆ ಎಂಬುದಾಗಿ ಯೋಚಿಸಿ, ಒಂದು ವೇಳೆ ಅದು ಅವಿಧೇಯತೆಯ ನಿಮಿತ್ತವಾಗಿ ದೇವರು ಹೇಳಿದ್ದನ್ನ ಮಾಡದೆ ಹೋದದ್ದರ ನಿಮಿತ್ತವಾಗಿ ಅಥವಾ ದೇವರು ಹೇಳದೇ ಇರುವುದನ್ನ ಮಾಡಿದ್ದರ ನಿಮಿತ್ತವಾಗಿ ಎಂಬುದಾಗಿ ನಿಮ್ಮ ಅರಿವಿಗೆ ಬರುವುದಾದರೆ, ಪವಿತ್ರಾತ್ಮ ನಿಮಗೆ ಅದನ್ನ ತಿಳಿಸುವುದಾದರೆ ಈ ಕ್ಷಣವೇ ಮನ ತಿರುಗಿ ದೇವರ ಮುಂದೆ ಒಪ್ಪಿಸಿಕೊಡಿ. ದೇವರೇ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸಿ ದೇವರು ಆ ಇಕ್ಕಟ್ಟಿನಿಂದ ಹೊರತರುವುದು ಮಾತ್ರವಲ್ಲ, ತಾನು ಆಗ್ರಹಿಸಿದ್ದನ್ನ ತನ್ನ ವಾಗ್ದಾನಗಳನ್ನು ನಿಮ್ಮ ಮೂಲಕವಾಗಿ ನೆರವೇರಿಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲೆ ದೃಷ್ಟಿಯನ್ನ ಇಟ್ಟು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ತನ್ನ ಜವಾಬ್ದಾರಿಯಲ್ಲೇ ಮುನ್ನಡೆಸುವಂತ ದೇವರೆಂಬುದನ್ನು ತಿಳಿದು ಆತನಿಗೆ ವಿರೋಧವಾಗಿ ನಡ್ಕೊಂಡು ಇಕ್ಕಟ್ಟುಗಳಲ್ಲಿ ಬೀಳದೆ ಆತನಿಗೆ ಅನುಗುಣವಾಗಿ ಆತನು ಆಗ್ರಹಿಸುವ ರೀತಿಯಲ್ಲಿ ನಡ್ಕೊಂಡು ಆತನ ಉದ್ದೇಶಗಳನ್ನು ನೆರವೇರಿಸುತ್ತಾ ಆತ ನಮ್ಮಲ್ಲಿ ಸಂತೋಷ ಪಡುವುದಕ್ಕೆ ಯೋಗ್ಯವಾದಂಥ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಯೋನ ನಿನಗೆ ಅವಿಧೇಯನಾದಂಥ ನಿಮಿತ್ತವಾಗಿ ಅವನನ್ನಪ್ಪ ನೀನು ಇಕ್ಕಟ್ಟಿಗೆ ದೊಬ್ಬಿದೆ. ಆದರೆ ಆ ಇಕ್ಕಟ್ಟಿನ ಮಧ್ಯದಲ್ಲಿ ಕೂಡ ನಿನ್ನ ಉದ್ದೇಶಗಳು ಅಪ್ಪ ಇಲ್ಲದೆ ಹೋಗಲಿಲ್ಲ. ಅಲ್ಲಿ ಕೂಡ ನಿನ್ನ ಉದ್ದೇಶಗಳನ್ನು ಇಟ್ಟು ಮೀನಿನ ಹೊಟ್ಟೆಯಲ್ಲಿ ಕೂಡ ಅವನ ಪ್ರಾಣವನ್ನು ಕಾದು ಕಾಪಾಡಿ ಅಲ್ಲಿಂದ ಅವನು ನಿನಗೆ ಮಾಡಿದಂಥ ಪ್ರಾರ್ಥನೆಯನ್ನು ಲಾಲಿಸಿ ಅವನಿಗೆ ಬಿಡುಗಡೆಯನ್ನು ಕೊಟ್ಟು ನಿನ್ನ ಆಗ್ರಹಗಳನ್ನು ನೆರವೇರಿಸಿದ ರೀತಿಯಲ್ಲಿ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ನೀನು ಇಟ್ಟಿರುವಂಥ ಉದ್ದೇಶಗಳು ಅಪ್ಪ, ನೀನು ಕೊಟ್ಟಿರುವಂಥ ವಾಗ್ದಾನಗಳೆಲ್ಲ ಇನ್ನೂ ಹಾಗೆ ಇವೆ. ಕೆಲವೊಂದು ಅವಿಧೇಯತೆಗಳ ನಿಮಿತ್ತವಾಗಿ ನಿನ್ನ ಮಕ್ಕಳು ಅಪ್ಪ ಕೆಲವೊಂದು ಇಕ್ಕಟ್ಟುಗಳಲ್ಲಿ ಬಿದ್ದಿರುವುದಾದರೆ ಅದರಿಂದ ಬಿಡಿಸುವಂತೆ ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳಲ್ಲೂ ಆ ಬಿಡುಗಡೆಯನ್ನು ಉಂಟು ಮಾಡು ಕರ್ತನೆ. ನಿನ್ನ ಮಕ್ಕಳು ಪುನಃ ಅಪ್ಪ ಸಂತೋಷವಾಗಿ ಬಿಡುಗಡೆಯಲ್ಲಿ ಆಶೀರ್ವಾದದಲ್ಲಿ ಜೀವಿತವನ್ನು
ನಡೆಸಲಿ. ನೀನು ಆಗ್ರಹಿಸಿದ್ದೆಲ್ಲ ನೆರವೇರಲಿ. ನಿನಗೆ ವಿಧೇಯರಾಗಿ ನಡೆದುಕೊಳ್ಳುವಂಥ ಬಲವನ್ನು, ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ನಿನ್ನ ಉದ್ದೇಶಗಳನ್ನು ನೆರವೇರಿಸು. ಪರಿಪೂರ್ಣ ಆರೋಗ್ಯವನ್ನು, ಬಲವನ್ನಪ್ಪ, ದೀರ್ಘಾಯಸ್ಸನ್ನು, ಸಕಲ ಸಮೃದ್ಧಿ ಆಶೀರ್ವಾದಗಳನ್ನಪ್ಪ ಜೀವಿತಗಳಿಗೆ ಅನುಗ್ರಹಿಸು. ನಿನ್ನ ನಾಮ ಮಹಿಮೆಗೊಳ್ಳಲಿ. ಯೇಸುವೆ, ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.